guys, welcome back to my channel Dipti's vlog. So already thumbnail ಅಲ್ಲಿ ನೋಡಿದಿರಾ ಇವತ್ತಿನ ವಿಡಿಯೋ ಅಂದ್ಬಿಟ್ಟು. ಎಸ್, ನನ್ನ ತಮ್ಮ ರಷ್ಯಾಗೆ ಹೋಗ್ತಿದ್ದಾನೆ MBBS ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಗೈಸ್, ಇವಾಗ ಆಚೆ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲನೂ ಇಸ್ಕೊಬರ್ಬೇಕಿತ್ತು ಒಂದು. ಸೊ ಬನ್ನಿ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ವಿ. ಸೊ ಈಗ ಆಲ್ಮೋಸ್ಟ್ ಟೈಮ್ ಬಂದು 11:30 ಆಗಿತ್ತು. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಕೋರ್ಮಂಗ್ಲಾಗೆ ಹೋಗ್ತಿದ್ವಿ. ಕೋರ್ಮಂಗ್ಲದಲ್ಲಿ ಹೆಡ್ ಆಫೀಸ್ ಇರೋದು. ಸೊ ಅಲ್ಲಿ ಹೋಗಿ ನಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲನೂ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಯಾ ಗಾಯ್ಸ್, ಫೈನಲಿ ನಾವು ಕೋರ್ಮಂಗ್ಲಾಗೆ ಬಂದಿದ್ದೀವಿ, ಡಾಕ್ಟರ್ ಬರ್ತ್ ಹತ್ರ. ಸೊ ಇವಾಗ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ದರ್ಶದ ಏನೇನು ಬೇಕು ಅದನ್ನೆಲ್ಲ ಇಸ್ಕೊಂಡು ಬರೋಣ ಬನ್ನಿ. ನಾವು ಕನ್ಸಲ್ಟ್ ಮಾಡಿರೋ ಕನ್ಸಲ್ಟೆನ್ಸಿ ನೇಮ್ ಬಂದು ಡಾಕ್ಟರ್ ಬರ್ತ್ ಅಂತ. ಸೊ ಫ್ರಮ್ ಸ್ಕ್ರ್ಯಾಚ್ ನಮಗೆ ಪ್ರತಿಯೊಂದೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ, ಸೊ ರಷ್ಯಾದಲ್ಲಿ ಹೆಂಗಿರುತ್ತೆ ಕಾಲೇಜಸ್, ಯಾವ ಯೂನಿವರ್ಸಿಟಿ ನಾವು ಚೂಸ್ ಮಾಡಿದ್ರೆ ಎಷ್ಟು ನಮಗೆ ಅಡ್ವಾಂಟೇಜಸ್ ಇದೆ, ಸೊ ಎಷ್ಟು ನಮಗೆ ಹೆಲ್ಪ್ ಆಗುತ್ತೆ ಅಂತ ಪ್ರತಿಯೊಂದರೂ ನಮಗೆ ಹೇಳಿ ಕಳಿಸ್ಕೊಡ್ತಿದ್ದಾರೆ. ಸೊ ಇವತ್ತು ಎಲ್ಲ ಸ್ಟೂಡೆಂಟ್ಸ್ನೂ ಇವತ್ತೇ ಇನ್ವೈಟ್ ಮಾಡಿದರು. ಸೊ ತುಂಬ ಜನ ಬಂದಿದ್ದರು ಸ್ಟೂಡೆಂಟ್ಸ್ ಎಲ್ಲನೂ. ಸೊ ನಾವು ಅರೌಂಡ್ ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 1:30 ಆಗಿತ್ತು. ನಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಸಿಗೋ ಅಷ್ಟೊತ್ತಿಗೆ 4:30 ಆಗಿತ್ತು. ಸೊ ಅರೌಂಡ್ 2 to 3 hours ನಾವು ಅಲ್ಲೇ ವೆಯ್ಟ್ ಮಾಡಿದ್ವಿ. ಹಾಗೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏನೇನು ಬೇಕೋ ಎಲ್ಲನೂ ತಗೊಂಡು ಮೆಕ್ಡೊನಾಲ್ಡ್ಸ್ಗೆ ಹೋಗಿದ್ವಿ. ಸೊ ಹಶ್ವಾಗಿತ್ತು, ಎಲ್ಲರಿಗೂ ತುಂಬ ಹಶ್ವಾಗಿತ್ತು. ಸೊ ಎಲ್ಲರೂ ಮೆಕ್ಡೊನಾಲ್ಡ್ಸಲ್ಲಿ ಸ್ವಲ್ಪ ತಿನ್ಕೊಂಡು ಮನೆಗೆ ಬಂದ್ವಿ ಗಾಯ್ಸ್. ಸೊ ಗಾಯ್ಸ್, ಇವಾಗ ತಾನೇ ಬಂದ್ವಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 9:30 ಆಗಿದೆ. ಸೊ ಫುಲ್ ಟ್ರಾಫಿಕ್ ಇತ್ತು, ಫುಲ್ ಲೇಟ್ ಆಯಿತು. ಹಂಗೆ ಆಚೆಯಿಂದಾನೇ ಫುಡ್ ತೊಗೊಂಡು ಬಂದ್ವಿ. ಹಾಗೆ ನಮ್ಮ ಅಕ್ಕನೇ ನನಗೂ ಮತ್ತು ನನ್ನ ತಮ್ಮಂಗಿಬ್ರಿಗೂ ಊಟ ಮಾಡಿಸಿದ್ಲು. ಇವಾಗ ಈಚೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 10:30 ಆಗಿರ್ಬೋದು. ಸೊ ಊಟ ಎಲ್ಲ ಆಯಿತು. ಬನ್ನಿ ದರ್ಶನ್ ಕೇಳೋಣ ಏನು ಅನಿಸಿದೆ, ಅವ್ನು ರಷ್ಯಾಗೆ ಹೋಗ್ತಿದ್ದಾನೆ, ಏನು ಫೀಲಿಂಗ್ ಇದೆ ಏನು ಅಂತ. I'm just super excited and nervous and even curious and some kind of new experience. That's it. ಓಕೆ, ನಮ್ಮ ಅಕ್ಕಂಗೆ ಕೇಳಿಬಿಡೋಣ ಏನು ಅನಿಸಿದೆ ಏನು ಅಂತ ಎಲ್ಲ. ನನಗೇನು ಅನಿಸ್ತಾ ಇಲ್ಲ ಗೈಸ್, ಐ ಮಿಸ್ ಹಿಮ್ ಅಷ್ಟೇ. ಗೈಸ್ ಫುಲ್ ಅಳ್ತಾ ಇದ್ಲು ಗೈಸ್ ಅವಳು, ದರ್ಶು ಹೋಗ್ತಿದ್ದಾನೆ ಅಂತ. ಇವಾಗಲೂ ಅಳ್ತಿದ್ದಾಳೆ ಗಾಯ್ಸ್. ಎಸ್ ಗೈಸ್, ನಾಳೆನೇ ಫ್ಲೈಟ್ ಇರೋದು, ಅಂದರೆ December 4th ಫ್ಲೈಟ್ ಇರೋದು. ಸೊ ಇನ್ನು ಅವರ್ಸ್ ಅಷ್ಟೇ ಲೆಫ್ಟ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಏರ್ಪೋರ್ಟಿಗೆ ಹೋಗೋದು ಎಲ್ಲ ಪ್ರತಿಯೊಂದೂ ನಾನು ಶೇರ್ ಮಾಡ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.